ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾವು ಪರ್ವ ನ್ಯೂಸಿಂದ ಮಾತಾಡ್ತಾ ಇದ್ದೀವಿ. ಕಳೆದ ಒಂದಿಷ್ಟು ದಿನಗಳಿಂದ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಕಡೆ ರೈತರ ಪ್ರತಿಭಟನೆಯನ್ನ ನೀವು ಈಗಾಗಲೇ ಅಂತರ್ಜಾಲದ ಮುಖಾಂತರ ನೋಡ್ತಾ ಇದ್ದೀರಿ, ಕೆಲವೊಂದು ವಾಹಿನಿಗಳ ಮುಖಾಂತರ ಕೂಡ ನೀವು ನೋಡ್ತಾ ಇದ್ದೀರಿ. ಕಾರಣ ಇಷ್ಟೇ, ರೈತರು ಕಳೆದ 2-3 ವರ್ಷಗಳಿಂದ ಈ ಒಂದು ಹೋರಾಟ ಅಂತೂ ಇದ್ದೇ ಇದೆ. ಆದರೆ 2-3 ವರ್ಷಗಳಿಂದ ಒಂದು ಬೇಡಿಕೆ, ನಮಗೆ ಇಂತಿಷ್ಟು ರೇಟ್ ಕೊಡಬೇಕು, ಇದ್ರ ಜೊತೆಗೆ ಬಾಕಿ ಕೂಡ ನೀವು ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು ಒಂದು ಬೇಡಿಕೆ. ಆದರೆ ಪ್ರತಿ ವರ್ಷವೂ ಕೂಡ ಇನ್ನೇನು ಕಾರ್ಖಾನೆ ಶುರುವಾಗುತ್ತೆ ಅನ್ನೋ ಅಷ್ಟರಲ್ಲಿ ಮತ್ತೆ ಪ್ರತಿಭಟನೆ ಶುರುವಾಗಿದೆ. ಅಂದರೆ ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತಿರ್ತಾರೆ. ಆದರೆ ಅದೇ ರೈತರು ಇವತ್ತು ಬೀದಿಗಿಳಿದಾಗ ಏನೆಲ್ಲ ಒಂದಿಷ್ಟು ಅನಾಹುತಗಳಾಗಬಹುದು ಒಂದು ವೇಳೆ ಅನ್ನೋದನ್ನ ಒಂದು ಉದಾಹರಣೆ ಮುಖಾಂತರ ಈಗಾಗಲೇ ಸರ್ಕಾರದ ಗಮನಕ್ಕೆ, ಜೊತೆಗೆ ಕಾರ್ಖಾನೆಯ ಮಾಲೀಕರ ಗಮನಕ್ಕೆ ಈಗಾಗಲೇ ತಂದಿದ್ದಾರೆ. ಆದರೆ ಈ ಬದಲಾವಣೆಗಳ ನಡುವೆನೂ ಕೂಡ ಕೆಲವೊಂದು ಕಾರ್ಖಾನೆಗಳು, ಈಗ ನಾವು ನೆರೆ ರಾಜ್ಯ ಅಂತ ತಗೊಂಡಾಗ ಕೆಲವೊಂದು ಮಹಾರಾಷ್ಟ್ರದಲ್ಲಿರುವಂಥ ಕಾರ್ಖಾನೆಗಳಾಗಿರ್ಬೋದು, ಸೊ ಅವರೆಲ್ಲ ರೈತರಿಗೆ ಸ್ಪಂದನೆ ನೀಡ್ತಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಏನಾಗ್ತಿದೆ ಅನ್ನೋದೇ ಇಲ್ಲಿವರೆಗೂ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಈಗ ಸದ್ಯಕ್ಕೆ ನಮ್ಮ ಜೊತೆಗೆ ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಶಿರೋಳದ ರೈತರು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಕೂಡ ಹೌದು, ಇವತ್ತು ಬಸವಂತನ ಕಾಂಬ್ಳೆ ಅವರು ನಮ್ಮ ಜೊತೆ ಇದ್ದಾರೆ. ಈಗಾಗಲೇ ಮುಧೋಳದಲ್ಲಿ ಸತತವಾಗಿ ಹೋರಾಟಗಳನ್ನು ಮಾಡ್ತಿದ್ದಾರೆ. ಇದ್ರ ಜೊತೆಗೇನೆ ಉತ್ತರ ಕರ್ನಾಟಕದ 3 ಜಿಲ್ಲೆಗಳಲ್ಲಿ ಈ ಒಂದು ಪ್ರತಿಭಟನೆ ಈಗಾಗಲೇ ಒಂದು ಅಂತಿಮ ಹಂತಕ್ಕೆ ತಲುಪ್ತಾ ಇದೆ. ಸೊ ಫೈನಲಿ ಇವತ್ತು ನಮ್ಮ ಜೊತೆ ಎಲ್ಲ ರೈತ ಮುಖಂಡರು ಇದ್ದಾರೆ. ಈ ಒಂದು ಪ್ರತಿಭಟನೆಯ ಬಗ್ಗೆ, ಅವರ ಬೇಡಿಕೆಗಳ ಬಗ್ಗೆ, ಕಾರ್ಖಾನೆಯ ನಿಲುವಿನ ಬಗ್ಗೆ, ಜೊತೆಗೆ ಸರ್ಕಾರ ಮಧ್ಯಸ್ಥಿಕೆ ಇದರಲ್ಲಿ ಏನು ವಹಿಸ್ತು ಏನಿಲ್ಲ ಅನ್ನೋದನ್ನ ಕಂಪ್ಲೀಟ್ ಮಾಹಿತಿಯನ್ನು ಇವತ್ತು ನಿಮ್ಮ ಜೊತೆ ನಾವು ಅವ್ರ ಜೊತೆ ಕೇಳ್ತಾ ಇದ್ದೀವಿ. ಸರ್ ನಮಸ್ಕಾರ ರೀ. ನಮಸ್ಕಾರ. ಈಗ ನೀವು ಪ್ರತಿ ವರ್ಷನೂ ನಾವು ಇನ್ನೇನು ಕಾರ್ಖಾನೆ ಶುರು ಆಗ್ತೈತಿ ಅನ್ನೋದ್ರ ಒಳಗೆ ಮತ್ತೆ ನಿಮ್ಮ ಪ್ರತಿಭಟನೆ ಶುರು ಆಗ್ತೈತಿ, ಇಷ್ಟು ಬೇಡಿಕೆ ಅಂತ ಇಡ್ತೀರಿ. ನೀವು ಕಳೆದ ಬಾರಿ ಕೂಡ ನಾವು ನೋಡಿದಂಗೆ 3,500 ರೂಪಾಯಿ ಬೇಡಿಕೆ ಇಟ್ಟಿದ್ರಿ. ಸೊ ಅದು ಎಲ್ಲಿಗೆ ಬಂತು, ಎಲ್ಲಿಗೆಲ್ಲ, ಇದಕ್ಕೆ ಸರಿಯಾಗಿ ನೀವು ಪ್ರತಿಭಟನೆ ಮಾಡಿದ್ದಕ್ಕೆ ಕಾರ್ಖಾನೆ ಮಾಲೀಕರು ನಿಜವಾಗಿ ಸ್ಪಂದನೆ ನೀಡ್ತಾ ಇದ್ದಾರೆ? ಆಮೇಲೆ ಇದಕ್ಕೆ ಸರ್ಕಾರಕ್ಕೆ ಇದು ಗಮನಕ್ಕೆ ಬರ್ತಾ ಇಲ್ವಾ, ಅಥವಾ ಸರ್ಕಾರದವ್ರು ಏನೆಲ್ಲ ಇದಕ್ಕೆ ಕ್ರಮ ತಗೊಳ್ತಾರೆ ಅನ್ನುವಂಥದ್ದು? ಈಗ ಕಬ್ಬಿನ ವಿಷಯದ ಬಗ್ಗೆ ಹೇಳ್ಬೇಕಂದ್ರೆ ಪ್ರತಿ ವರ್ಷ ಹೋರಾಟ ಮಾಡುತ್ತೀವಿ. ಆಮೇಲೆ ಈ ವರ್ಷ ರೇಟ್ ಕೊಡ್ಬೇಕಂತ ನಾವು ಹೇಳಿರ್ತೀವಿ. ಆಮೇಲೆ ಬಾಕಿ ಹಣ ಇಟ್ಟು ಕೊಡ್ಬೇಕಂತ ಹೇಳಿರ್ತೀವಿ. ಅಂದರೆ 2ನೇ ಕಂತವಾಗಿ, ಅಂದರೆ ಉದಾಹರಣೆಗೆ 2 ವರ್ಷ ಆತು, ಈಗ 3,000 ರೂಪಾಯಿ ಮಾತ್ರ ಕೊಟ್ಟಾರ. ಹೋದ ವರ್ಷ ರೇಟ್ ಕೇಳಲಿಲ್ಲ ನಾವು, ಯಾಕಂದರೆ ಬಾಕಿ ಹಣ 2018-19 ಸಾಲಿಂದು 175, 225 ಅಥವಾ 111 ಹಿಂಗೆ ಕೊಡ್ಬೇಕಂತ ಕಾರ್ಖಾನೆ ಕೊಟ್ಟು, ಆ 18-19 ಸಾಲಿಂದು ನಿರಾಣಿ ಸುಗರ್ಸ್ ಮಾತ್ರ ಬಾಕಿ ಉಳಿದಿತ್ತು. ಆಮೇಲೆ ಕೊಡ್ತೀವಿ ಅಂತ ಹೇಳಿದ್ರು, ಅದು ಹಿಂದೆ ಕುಳ್ಕೊಂಡು ಇಲ್ಲಿವರೆಗೆ ಕೊಟ್ಟಿದ್ದಿಲ್ಲ. 13.5 ಕೋಟಿ 11.5 ಕೋಟಿ ರೂಪಾಯಿ ಬಾಕಿ ಉಳ್ದೈತಿನ ಕೊಡ್ತೀವಿ ಅಂತೇಳಿ ಮನೆ ಒಪ್ಕೊಂಡಾರ ಒಂದು. ಆಮೇಲೆ ಈ ವರ್ಷದ್ದು ಮೊದಲನೇ ಕಂತಿನ 3,500 ರೂಪಾಯಿ ಕೊಡ್ಬೇಕಂತೇಳಿ ನಮ್ಮ ರೈತರು ಒಂದು ಕಂಡೀಷನ್ನ 3,500 ರೂಪಾಯಿ ಕೊಡಲೇಬೇಕು, ಇದಕ್ಕೆ ಒಂದು. ಆಮೇಲೆ ಎರಡನೇದೇನು 21-22ನೇ ಸಾಲಿಂದು 62 ರೂಪಾಯಿ 1 ಟನ್ ಕೊಡಬೇಕಾದಂಥ ಕಾರ್ಖಾನೆಗಳು ಕೆಲವೊಂದಿಷ್ಟು ಕಾರ್ಖಾನೆಗಳು ಕೊಟ್ಟರು, ಕೆಲವೊಂದಿಷ್ಟು ಕಾರ್ಖಾನೆಗೆ ಇನ್ನೂ ಬಾಕಿ ಉಳ್ಕೊಂಡಾರ. ಉದಾಹರಣೆಗೆ ಚಾಮನೂರದವರು 1.5 ಕೋಟಿ ರೂಪಾಯಿ ಬಾಕಿ ಐತಿ, ನಿನ್ನೆ ಬಂದಿರು ಇನ್ನು 2 ದಿನ ಕೊಟ್ಟು ಮುಗಿಸ್ತೀವಿ ಅಂತ ಹೇಳ್ಯಾರ. ಇವರು ನಿರಾಣಿ ಸುಗರ್ಸ್ ಈಗ 11.5 ಕೋಟಿ ರೂಪಾಯಿ ಬಾಕಿ ಐತಿ, ನಾವು 2 ದಿನ ಕೊಟ್ಟು ಪುಲ್ಲ ಮಾಡ್ತೀವಿ ಅಂತೇಳಿ ಮೊನ್ನೆ ಮಾತು ಕೊಟ್ಟಾರ. ನಿನ್ನೆ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆಗೆ ಅವ್ರದ್ದು 4 ಕೋಟಿ ರೂಪಾಯಿ ಅದನ್ನು ಕೊಟ್ಟು ಫೈನಲ್ ಮಾಡ್ತೀವಿ ಅಂತೇಳಿ ಅವರು ಒಂದು 2 ದಿನ ಟೈಮ್ ಕೊಟ್ಟಾರ. ಆಮೇಲೆ ಇನ್ನೊಂದು ಭಾಳ ಮುಖ್ಯವಾಗಿರುವಂಥದ್ದು ಏನಂದರೆ, 214 ರೂಪಾಯಿ ಏನಿದು ಕಟಾವು ಮತ್ತು ಸಾಗಾಣಿಕೆ ಮಾಡುವಂಥ ಟ್ರಾಕ್ಟರ್ ಮಾಲಕರುಗಳದಾರಲ್ಲ, ಆ ಮಹಾರಾಷ್ಟ್ರ ರೈತರಿಗೆ ಗ್ಯಾಂಗ್ನಾಡ್ ಕೊಟ್ಟಾರ. ಈ ಕರ್ನಾಟಕ ಲೋಕಲ್ ಮಂದಿ ಕೊಟ್ಟಿಲ್ಲ. ಇದು ಕನಿಷ್ಠ ನಿನ್ನೆ ಕೇಳಿದಾಗ ಒಂದು ಕಾರ್ಖಾನೆಯಿಂದ 20 ಕೋಟಿ ರೂಪಾಯಿ ಅವ್ರಿಗೆ ಕೊಡಬೇಕಾದಂಥ ಬಾಕಿ ಐತಿ. ಆ ಬಾಕಿನೂ ಕೂಡ ತಕ್ಷಣ ಈಗ 4 ದಿನ ಕೊಡಲೇಬೇಕಂತೇಳಿ ಒಂದು ಹೋರಾಟದ ಒತ್ತಾಯ ಐತಿ, ಹೋರಾಟ ಐತಿ. ಆಮೇಲೆ ಇನ್ನೊಂದು ಕಂಡೀಷನ್ ಈ ಸರಿ ಏನಂದ್ರೆ, ಹೋದ ವರ್ಷದ್ದು 2ನೇ ಕಂತಾಗಿ 500 ರೂಪಾಯಿ ಕೊಡ್ಬೇಕಂತೇಳಿ ನಮ್ಮ ರೈತರದೊಂದು ಹೋರಾಟ ಐತಿ. ಅದು ಹೋದ ವರ್ಷದಿಂದ 2ನೇ ಕಂತಿನ 500 ರೂಪಾಯಿ ಕೊಡಬೇಕು, ಈ ವರ್ಷದ 3,500 ರೂಪಾಯಿ ಕೊಡಬೇಕು. ಇದು ನಮ್ಮ ಒತ್ತಾಯ ಐತಿ. ಇದು ಬಗೆಹರಿಸ್ತಕ್ಕ ನಾವು ಹೋರಾಟ ಹಿಂದೆ ತಗೊಳಂಗಿಲ್ಲ. ಈ ಸರ್ಕಾರಗಳು ಮಾತ್ರ ಈ ನಮ್ಮ ಪರವಾಗಿ ಜೀವಂತ ಇಲ್ಲ ಅಂತೇಳಿ ನಾವು ಕರಾರ ಖಂಡಿತವಾಗಿ ಹೇಳೇ ಬಿಡ್ತೀವಿ. ಯಾಕಂದ್ರೆ ಸಕ್ಕರೆ ಮಂತ್ರಿ ಆಗಿರ್ತಕ್ಕಂಥ ಶಿವಾನಂದ ಪಾಟೀಲ್ರು ಎಷ್ಟು ದಿವಸ ರೈತರನ್ನ ಬೀದಿ ಮ್ಯಾಗ ಬಂದೀವಿ ಅಂದ್ರೆ 1 ತಿಂಗಳು ಸನಿಯಕ್ಕೆ ಬತ್ತೀಗ 1 ದಿವಸ ರೈತರನ್ನ ಕರೆದು ಅಥವಾ ಕಾರ್ಖಾನೆ ಮಾಲೀಕರ ಕರೆದು ಬಾಕಿ ಎಟ್ಟು ಕೊಡ್ಬೇಕಾಗೈತಿ, ನೀವು ಯಾಕೆ ಕೊಟ್ಟಿಲ್ಲ ಅಂತೇಳಿ ಪ್ರಶ್ನೆ ಮಾಡಲಿಲ್ಲ ಒಂದು. ಆಮೇಲೆ ಶಿವಾನಂದ ಪಾಟೀಲ್ ಸಕ್ಕರೆ ಮಂತ್ರಿ ಅದು ಆಯ್ತು ಬಿಡ್ರಿ, ಅವ್ರನ್ನ ರಾಜ್ಯದ ಮುಖ್ಯಮಂತ್ರಿಗಳದಾರ, ಇವ್ರಿಗೆ ಕಿವಿ ಕೇಳಿಲ್ಲ. ಬೆಳಗಾವಿ ಜಿಲ್ಲೆದ ಗುರ್ಲಾಪುರ ಕರೆಸಿದಾಗ 10,000 ಗಂಟಲೆ ಜನ ಇವತ್ತು 1 ವಾರ ಹೋರಾಟ ಮಾಡಾಕತ್ಯಾರ. ಇವ್ರು ಯಾರು ಅಲ್ಲಿ ಉಸ್ತುವಾರಿ ಮಂತ್ರಿ ಕ್ಯಾರಿಯನ್ ಆಗ್ತಾರಿಲ್ಲ. ಈ ಬಾಗಲಕೋಟೆ ಉಸ್ತುವಾರಿ ಮಂತ್ರಿ ತಿಮ್ಮಾಪುರ ತಿಳಿದಾರಲ್ಲ, ಇವರು ರೈತರ ಬಗ್ಗೆ ಏನು ಮಾಡಾಕತ್ಯಾರ ಅನ್ನೋದ್ರ ಬಗ್ಗೆ ನಮಗಂತೂ ನಮ್ಮ ಪರ ಸರ್ಕಾರ ಇಲ್ಲ, ಸರ್ಕಾರ ಜೀವಂತ ಇಲ್ಲ ಅಂತೇಳಿ ನಾವು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ. ಆ ಕಾರಣಕ್ಕೆ ನಮ್ಮ ರೇಟ ಘೋಷಣೆ ಆಗುವವರೆಗೆ
ಹಿಂದಿನ ಬಾಕಿಯನ್ನು ಚುಪ್ತ ಆಗುವವರೆಗೆ ಕಾರ್ಖಾನೆ ಚಾಲೂ ಮಾಡಕ್ಕೆ ಕೊಡುದಿಲ್ಲ. ಅಕಸ್ಮಾತ್ ಯಾರೇ ಚಾಲೂ ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ ರೋಡ್ ತಂದು ಎಲ್ಲಾರ ಗಾಡಿ ಲೋಡ್ ಮಾಡ್ಕೊಂಬಂದು ರಸ್ತೆ ಮ್ಯಾಗ ಬಂದರೆ ಅದು ಏನಾರ ಅನಾಹುತ ಆದರೆ ಈ ಕರ್ನಾಟಕ ಸರ್ಕಾರ, ಜಿಲ್ಲಾ ಆಡಳಿತ, ಜಿಲ್ಲಾ ಉಸ್ತುವಾರಿ ಮಂತ್ರಿನ ಕಾರಣ ಅಂತೇಳಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಈಗ ಕಳೆದ ಒಂದಿಷ್ಟು ವರ್ಷಗಳಿಂದ ನಿಮ್ಮ ಬೇಡಿಕೆ ಒಂದೇ ಥರ 3,500 ರೂಪಾಯಿ ನಿಮ್ಮ ಬೇಡಿಕೆ ಇರುವಂಥದ್ದು. ಅಂದರೆ ನಾವು ವರ್ಷದಿಂದ ವರ್ಷಕ್ಕೆ ನೋಡಿದಾಗ ಕೆಲವೊಂದು ವಸ್ತುಗಳ ಬೆಲೆ ಕೂಡ ಇಳಿತಂತೂ ಆಗೋದಿಲ್ಲ, ಏರ್ತಾನೆ ಇದೆ. ಆದರೆ ಇದೇ ನಾವು ಸಕ್ಕರೆ ಅಂತ ತೊಗೊಂಡಾಗ ಈಗ ನಾವು 2 ವರ್ಷದ ಹಿಂದೆ ಇರುವಂಥ ರೇಟು, 1 ವರ್ಷದ ಹಿಂದೆ ಇರುವಂಥ ರೇಟು ಆ್ಯಂಡ್ ಇವತ್ತಿಗಿರುವಂಥ ರೇಟು ಅದರಲ್ಲೆಲ್ಲ ಬದಲಾವಣೆಗಳಾಗುತ್ತೆ. ಆದರೆ ಅದನ್ನು ಬೆಳೆಯುವಂತಹ ರೈತ ಕಬ್ಬನ್ನು ಬೆಳೀತಾರಲ್ಲ, ಸೊ ಅವ್ರಿಗೆ ಕೊಡೋದಕ್ಕೆ ಯಾಕೆ ಮೀನಾಮೇಷ ಮಾಡ್ತಾರೆ ಅಂತ. ಅಂದರೆ ಈಗ ಯಾವುದೇ ಯಾವುದೇ ಪಾರ್ಟಿ ಕಾಂಗ್ರೆಸ್ ಇರಲಿ, BJP ಇರಲಿ, ಇವರು ಕಾರ್ಖಾನೆ ಪರವಾಗಿ ಕೆಲಸ ಮಾಡುವಂಥ, ಅವರು ಕೈಗೊಂಬೆ ಕೆಲಸ ಮಾಡುವಂಥ ಪಾರ್ಟಿಗಳು, ಪಕ್ಷ. ಇವತ್ತು ಉದಾಹರಣೆಗೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಆದರೂ ಆ ಕಾರ್ಖಾನೆ ಪರವಾಗಿ ಕೆಲಸ ಮಾಡುವಂಥ ಸರ್ಕಾರಗಳು ಇವೆಲ್ಲ. ಕೇಂದ್ರ ಸರ್ಕಾರದ BJP ಆಗಿರ್ಬೋದು, ಅದು ಕಾರ್ಖಾನೆ ಪರವಾಗಿ ಕೆಲಸ ಮಾಡ್ತೈತಿ. ಯಾಕಂದರೆ ಈಗ ಕನಿಷ್ಠ FRP ದರ ರೈತರ ಪರವಾಗಿ ಕೆಲಸ ಮಾಡೋಂಗಿಲ್ಲ. ಪ್ರತಿ ವರ್ಷ ರೇಟ್ ಜಾಸ್ತಿ ಆಗಬೇಕತ್ತು, ಆ FRP ಒಳಗೆ ಮೋಸ ಆಕತಿ. ಆಮೇಲೆ SAP ಕಮಿಟಿ ಅಂತೇಳಿ ರಾಜ್ಯದಾಗ ಮಾಡಬೇಕು. ಆ ಏನು ವಸ್ತುಗಳು ತಯಾರಾಕವಲ್ಲ, 70 ಭಾಗ ರೈತರಿಗೆ, 30 ಭಾಗ ಕಾರ್ಖಾನೆ ಮಾಲಕರಿಗೆ ಅಂತೇಳಿ ಆ ಶುಗರ್ ಆ್ಯಕ್ಟ್ ಕಾಯ್ದೆ ಹೇಳ್ತೈತಿ. ಅದು ಜೀವಂತ ಇಲ್ಲ. ಆಮೇಲೆ ಈ ಕಾರ್ಖಾನೆ ಅವ್ರು ನೋಡ್ರಿ ಹೆಂಗೆ ಕೆಲಸ ಮಾಡ್ತಾರಂದ್ರೆ, ಈ ಕಟಾವು ಸಾಗಾಣಿಕೆ ಒಳಗೆ 250ರಿಂದ 300 ರೂಪಾಯಿ ಮೋಸ ಮಾಡಾಕತ್ತಾರೆ. ಇವತ್ತು ಮೋಸ ಮಾಡ್ತಾ ಇರ್ತೇಳಿ ಪಕ್ಕ ಹೇಳಾಕತ್ತೀವಿ. ಮೊನ್ನೆ DC ಅವ್ರಿಗೆ ಹೇಳಿದೀವಿ, ಸಕ್ಕರೆ ಮಂತ್ರಿಗೆ ಹೇಳಿದೀವಿ, ಸರ್ಕಾರಕ್ಕೂ ಹೇಳಿದ್ರು. ಯಾರು ಚಕಾರ ಅವ್ರಿಗೆ ಎತ್ತವಾರ. ಯಾಕಂದ್ರೆ ಕಾರ್ಖಾನೆ ಮಾಲಕರು ಮೋಸ ಮಾಡ್ತೀರಿ, ರೈತರ ಬಿಲ್ ಕೊಡ್ಬೇಕನ್ನುವಂಥ ಜೀವಂತ ಸರ್ಕಾರಗಳಿಲ್ಲ. ಆ ಕಾರಣಕ್ಕೆ ಇವತ್ತು ನಾವು ಬೀದಿಗೆ ಬರಬೇಕಾಗೈತಿ. ನಾವು ಬೀದಿಗೆ ಬರೋವ್ರೆ. ಈಗ ಇನ್ನೊಂದು, ರೈತರು ಬೀದಿಗೆ ಬರ್ತಾರೆ ಅಂತ ಹೇಳಿದ್ರೆ ಕೆಲವು ಸಾಮಾನ್ಯ ಜನರಿಗೆ ತೊಂದರೆ ಆಕತಿ. ಅದೆಲ್ಲ ನಮಗೆಲ್ಲ ಅರ್ಥ ಆಕತಿ. ನಾವು ಬೀದಿಗೆ ಬರಬಾರ್ದು, ಸಾಮಾನ್ಯ ಜನರಿಗೆ ತೊಂದರೆ ಕೊಡಬಾರ್ದು, ಹೋಗು ಬರೋ ಮೇಲೆ ತೊಂದರೆ ಕೊಡಬಾರ್ದು ಅಂತ ನಮಗೆಲ್ಲ ಗೊತ್ತಾಕತಿ. ಆದರೆ ನನಗೆ ಕಷ್ಟ ಬಂದಾಗ, ನನಗೆ ಸಮಸ್ಯೆ ಬಂದಾಗ ನನಗೂ ಇನ್ನೊಬ್ಬರು ಅನಿವಾರ್ಯ ಬರ್ತೈತಿ. ಆ ದೃಷ್ಟಿಯಿಂದ ರಸ್ತೆ ತಡೆ ಆಗಿರ್ಬೋದು, ಅಥವಾ ರಸ್ತೆ ರೋಕ ಆಗಿರ್ಬೋದು, ಅದು ಪ್ರತಿಭಟನೆ ಆಗಿರ್ಬೋದು, ಅದು ಸಹಜವಾಗಿ ನಡೆಯುವಂಥದ್ದೇ. ಈ ಸರ್ಕಾರ ಜೀವಂತ ಆಗಿದ್ದರೆ, ಏನು ಸಿದ್ದರಾಮಯ್ಯನವ್ರ ಸರ್ಕಾರ ಜೀವಂತ ಆಗಿದ್ರೆ ತಕ್ಷಣ ನಾಳೆಗೆ ಮೀಟಿಂಗ್ ಕರೆದು 3,500 ರೂಪಾಯಿ ಈ ವರ್ಷ ಬೆಲೆ ಕೊಡ್ರಿ, ಹೋದ ವರ್ಷದ 500 ರೂಪಾಯಿ ಕೊಡ್ರಿ, ಹಿಂದಿನ ಬಾಕಿಗಳು ತತ್ಕ್ಷಣ ಕೊಟ್ಟು ಕಾರ್ಖಾನೆ ಚಾಲು ಮಾಡ್ತಾರೆ ಸರ್ಕಾರ ಹೇಳ್ಬೇಕು. ಇಲ್ದಿದ್ರೆ ರಾಜೀನಾಮೆ ಕೊಟ್ಟು ಮನೆ ಕಡೆ ಹೋಗಬೇಕು. ಸರ್ಕಾರ ನಮ್ಮ ಪರ ಇಲ್ಲ, ನಾವು ಹೋರಾಟ ಮಾಡ್ತೀವಿ, ಬೆಲೆ ಸಿಗುವವರೆಗೆ ನಮ್ಮ ಹೋರಾಟ ಮುಂದುವರಿತೈತೆ ಅಂತೇಳಿ ಹೇಳಕ್ಕೆ ಬಯಸ್ತೀವಿ. ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ಕೊನೆಯದಾಗಿ ಪ್ರಶ್ನೆ ಏನಂತಂದರೆ, ಇದನ್ನು ನಾವು ಕೇಳಬೇಕೋ ಇಲ್ವೋ ಅಂತ ಗೊತ್ತಿಲ್ಲ, ಆದರೆ ಎಲ್ಲ ಕಡೆನೂ ಮಾತುಗಳು ಬರುವಂಥದ್ದು, ರೈತರಲ್ಲಿ ಒಂದಿಷ್ಟು ಭಿನ್ನಾಭಿಪ್ರಾಯಗಳಿದೆ. ಅಂದರೆ ಅವರಲ್ಲೇ ಒಗ್ಗಟ್ಟಿಲ್ಲ ಅನ್ನುವಂಥದ್ದು. ಕೆಲವೊಬ್ಬರು ನಾವು ಕಾರ್ಖಾನೆಗೆ ಸಕ್ಕರೆಯನ್ನು ಕಳಿಸೋದಿಲ್ಲ ಅಂತ ಹೇಳ್ತಾರೆ. ಆದರೆ ಇನ್ನು ಕೆಲವೊಬ್ಬರು ನಾವು ಪ್ರತಿಭಟನೆ ಭಾಗವಹಿಸೋದಿಲ್ಲ, ಅದು ಮೇಲ್ನೋಟಕ್ಕೆ ಮಾತ್ರ ನಾವು ಭಾಗವಹಿಸಿದ್ದೀವಿ ಅನ್ನೋ ಥರ ತೋರಿಸ್ತಾರೆ. ಆದರೆ ಒಳಗಡೆ ಒಂದು ಕೊರಗಂತೂ ಎಲ್ಲ ರೈತರಿಗೂ ಇರುತ್ತೆ. ಯಾಕಂದರೆ ನಾವು ಕಬ್ಬನ್ನು ಬೆಳೆದಿದ್ದೀವಿ, ಇವ್ರು ಇನ್ನೂ ಶುರು ಮಾಡ್ತಿಲ್ಲ. ಒಂದು ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು, ಒಂದು ಆಮೇಲೆ ಒಳಗೊಳಗಡೆ ಏನಿರುತ್ತೆ ಅಂತಂದ್ರೆ ನಾವು ಕಬ್ಬು ಬೆಳೆದಿದ್ದೀವಿ, ಅದನ್ನು ಹೆಂಗಪ್ಪ ಇದು ಪ್ರತಿಭಟನೆ ಹಿಂಗೆ ಮುಂದುವರೆದ್ರೆ ನಮ್ಮ ಕಬ್ಬು ಹಾಳಾಗುವಂಥ ಪರಿಸ್ಥಿತಿ ಬರುತ್ತೆ ಅಂತ. ಸೊ ಇದನ್ನೆಲ್ಲದ್ರ ಬದಲಾಗಿ ಒಂದು ನಾನು ನಿಮ್ಗೆ ಹೇಳೋದೇನಂತಂದರೆ, ಕೆಲವೊಂದು ರೈತರು ನಾವು ಕಬ್ಬನ್ನು ಕಳಿಸೋದಕ್ಕೆ ರೆಡಿ ಇದ್ವಿ, ಅವ್ರು ಇಷ್ಟೇ ರೇಟ್ ಕೊಡಲಿ ಅಂತ. ಇನ್ನು ಕೆಲವು ಆಲ್ಮೋಸ್ಟ್ ಜನ ರೈತರು ಇಲ್ಲ, ನಮಗೆ ಈ ಬೇಡಿಕೆ ಇದೆ, ಈ ರೇಟನ್ನು ಅವ್ರು ಕೊಡಲೇಬೇಕು, ಆ ಬಾಕಿ ಹಣನ ಬಿಡುಗಡೆ ಮಾಡಲೇಬೇಕು ಅಂತ. ಈ ಒಗ್ಗಟ್ಟಿನ ಬದಲಾಗಿ, ಈ ಬಿರುಕಿನ ಬದಲಾಗಿ ನೀವು ಹೇಳೋದಾದ್ರೆ ಏನು ಹೇಳ್ತೀರಿ? ಈಗ ನೋಡಿ, ನಿಮ್ಗೆ ಒಂದೇ ಹೇಳ್ತೀವಿ, ಭಾರತ ದೇಶದ ರೈತರು ಯಾರದಾರೋ ಎಲ್ಲರಿಗೂ ಸಮಸ್ಯೆ ಒಂದೇ, ಪ್ರಾಬ್ಲಮ್ಮು ಒಂದೇ. ಎಲ್ಲರಿಗೂ ಕಬ್ಬಿನ ರೇಟ್ ಬ್ಯಾಡ್ನವ್ರು ಯಾರೂ ಇಲ್ಲ. ಅವ್ನು ಹೇಳ್ಬೋದು ಬ್ಯಾಡ ಅಂತ ಹೇಳ್ಬೋದು ಅವ, ಆದರೆ ದುಡ್ಡು ಯಾರೂ ಬಿಡುದಿಲ್ಲ. ಅದನ್ನು ಜಾಸ್ತಿಯಾಗಿ 100 ರೂಪಾಯಿ ಟನ್ ಕಬ್ಬು ಆತಾರ ಯಾರೇ ಬಿಟ್ಟಾರ. ಉದಾಹರಣೆ ಒಂದು 20 ವರ್ಷ ಹೋರಾಟ ಮಾಡಾಕತ್ತೀವಿ ನಾವು, ಯಾರೂ ಬಿಡಕ್ಕೆ ಸಾಧ್ಯ ಇಲ್ಲ. ಆದರೆ ಪಕ್ಷ, ಪಾರ್ಟಿ, ಸಂಘಟನೆಗಳು, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದು ಇರೋದು ಸಹಜ. ಮತ್ತು ಇಲ್ಲ ನಾ ಕಬ್ಬು ಹಂಗೆ ಕೊಡ್ತೀನಿ ಅನ್ನುವಂಥವ್ರು ಇರ್ತಾರೆ. ಅದ್ರ ಬಗ್ಗೆ ನಾವು ತೆರಿಗೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಇಲ್ಲಿ ಪಕ್ಷ, ಪಾರ್ಟಿ ಇಲ್ಲ, ಇಲ್ಲಿ ರೈತ ಕುಲ. ಕಾಂಗ್ರೆಸ್ದಾಗಿದ್ದವನು ರೈತ ಆಗಿರ್ತಾನ, BJP ಇದ್ದಾಗ ರೈತ ಆಗಿರ್ತಾನ, ಈಗ ಮತ್ತೊಂದು ಪಾರ್ಟಿಯಾಗ ರೈತ ಆಗಿರ್ತಾನ, ಬೇರೆ ಸಂಘಟನೆ ಆಗಿರ್ತಾನ, ಅವ್ನು ರೈತ ಆಗಿರ್ತಾನ. ರೈತನ ಪರ ಚಿಂತಕರ ಕೆಲಸ ಮಾಡಬೇಕು ಹೊರತು ಆ ಸಂಘ, ಈ ಸಂಘ, ಆ ಪಾರ್ಟಿ, ಈ ಪಾರ್ಟಿ ನಮ್ಮಲ್ಲಿ ಇಲ್ಲ. ಇದು ಗೊತ್ತಿಲ್ಲ. ಒಂದು ಕೊನೆಯದಾಗಿ ಒಂದು ಪ್ರಶ್ನೆನ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈಗಾಗಲೇ ಪ್ರತಿಭಟನೆ ಒಂದು ಅಂತಿಮ ಹಂತಕ್ಕೆ ತಲುಪ್ತಾ ಇದೆ. ಅಂದರೆ ಮೊದಲು ಮಾಡಿರುವಂಥದ್ದು, 2ನೇ ಸಾರಿ ಮಾಡಿರುವಂಥದ್ದು, 3ನೇ ಸಾರಿ ಮಾಡಿರುವಂಥ ಪ್ರತಿಭಟನೆಗೆ ತುಂಬ ವ್ಯತ್ಯಾಸಗಳಿರುತ್ತೆ. ಸೊ ಬೇಡಿಕೆ ಮಾತ್ರ ಅದೇ ಆಗಿರುತ್ತೆ. ಸೊ ಅಂತಿಮವಾಗಿ ಈ ನೀವು ಪ್ರತಿಭಟನೆ ಮುಖಾಂತರ ಈಗಾಗಲೇ ನೀವು ಮುಧೋಳದಲ್ಲಿ ಶುರು ಮಾಡಿದಿರಿ, ಉತ್ತರ ಕರ್ನಾಟಕದಾದ್ಯಂತ ಒಂದಿಷ್ಟು ಪ್ರತಿಭಟನೆಗಳು ಈಗಾಗ ನಿರಂತರವಾಗಿ ನಡೀತಾ ಇದೆ. ಸೊ ಫೈನಲಿ ನೀವು ಹೇಳೋದಾದರೆ, ಇಷ್ಟು ಮಾಡೋವರೆಗೂ, ಈ ರೇಟ್ ಬರೋವರೆಗೂ ನಾವು ಬಿಡೋದಿಲ್ಲ ಅಂತಲೇ ಹೇಳ್ತೀರಾ, ಅಥವಾ ಅವ್ರು ಯಾರಾದರೂ ಬಂದು ಮಾತಾಡಿದ ಮೇಲೆ ನಾವು ಈ ರೇಟ್ ಬಂದ್ರೂ ಕೂಡ ನಾವು ಈ ಮೊಟಕುಗೊಳಿಸ್ತೀವಿ ಈ ಪ್ರತಿಭಟನೆ ಅನ್ನೋ ಥರ ಏನಾದರೂ ಇದೆಯಾ ನಿಮಗೆ? ನೋಡಿ, ಈ ಸದ್ಯದಾಗ ಆ ಲೆಕ್ಕಾಚಾರದಾಗಿಲ್ಲ. ನಮ್ಮದು 3,500 ರೂಪಾಯಿ ತೊಗೊಳ್ಳೇಬೇಕು. ಈಗ ಹೋದ ವರ್ಷದಿಂದ 2ನೇ ಕಂತಿನ 500 ರೂಪಾಯಿ ತೊಗೊಳ್ಳೇಬೇಕು.
ಯಾಕೆ ಇದನ್ನೇ ತೊಗೋಬೇಕಂದ್ರೆ ಇದಕ್ಕೊಂದು ಬೇಷ್ ಅದಾವ. ಯಾಕೆ 2ನೇ ಕಂತಿನ ನಾವು ತೊಗೋಬೇಕಂದ್ರೆ ಹೋದ ವರ್ಷ ನಾವು ಹೆಚ್ಚಿಗೆ ರೇಟ್ ಮಾಡಿ ಕೇಳಲಿಲ್ಲ. ನಾವು ಬಾಕಿಯನ್ನು ಇಸ್ಕೊಳ್ಳೋ ಕಾರ್ಯಕ್ರಮ ಹೋರಾಟ ಮಾತ್ರ ಆಗಿತ್ತು. ಈ ವರ್ಷ ಆ 2ನೇ ಕಂತಿನ 500 ರೂಪಾಯಿ ಕೊಡಬೇಕು. 3500 ರೂಪಾಯಿ ಕೊಡಬೇಕಾದ ಹೆಚ್ಚಿನ ರೊಕ್ಕಲ್ಲ, ಗೊತ್ತಿರಲಿದೆ. ಕಾರ್ಖಾನೆ ಮಾಲಕರು ಲಾಸ್ ಮಾಡ್ಕೊಂಡು ಮೋಸ ಕೊಡಬೇಕಾದದ್ದಲ್ಲ. ಇದರಲ್ಲಿ ಭಾರಿ ಮೋಸ ಐತೆ ನಮಗೆ. ಕನಿಷ್ಠ 3500 ರೂಪಾಯಿ ಈ ವರ್ಷ ಕೊಟ್ಟರೆ ರೈತನ ಬದುಕು ಉಳಿದೈತಿ ಅನ್ನುವಂಥ ಕಾರಣಕ್ಕೆ ಇವತ್ತು ನಮ್ಮದು ಎಷ್ಟು ಕಂಡೀಷನ್ ಐತಿ. ಆ ದೃಷ್ಟಿಯಿಂದ ಇದರಲ್ಲಿ ಏನೂ ಅಭ್ಯಂತರ ಇಲ್ಲ ಅಥವಾ ಹೆಚ್ಚು ಕಮ್ಮಿ ಮಾಡುವಂಥದ್ದು ಪ್ರಶ್ನೆ ಇಲ್ಲ. ಇದೇನೋ ಮತ್ತೊಂದು ಯಾವ ಗತಿ ಇದ್ದಾಗ 100 ರೂಪಾಯಿ ಬಿಡು 100 ರೂಪಾಯಿ ಕೊಡುವಂಥ ಇದು ಅಂಥದ್ದಲ್ಲ. ನಾವು ಮೊದಲು ರೇಟ್ ಕೇಳೋತ್ನಾಗ ಮುದೋಳು ಹೋರಾಟ ಗೊತ್ತಿರಲಿ. ರಾಜ್ಯದ ಒಂದು ವೈಜ್ಞಾನಿಕ ಲೆಕ್ಕಾಚಾರದ ಮೇಲೆ FRP ಲೆಕ್ಕಾಚಾರದ ಮೇಲೆ SAP ಲೆಕ್ಕಾಚಾರ ತೆಗೆದು ರೇಟ್ ಹೇಳಿರ್ತೀವಿ ಹೊರತು ಹೆಂಗಾರೆ ಬೀದಿಯಾಗಿ ನಿಂತ್ಕೊಂಡು ನನಗೆ ಎಷ್ಟು ರೇಟ್ ಬೇಕಂತ ಕೇಳಿರಂಗಿಲ್ಲ. ಈ ರಾಜ್ಯದ ಮುಖ್ಯಮಂತ್ರಿ ಬರಲಿ, ರಾಜ್ಯದ ಸಕ್ಕರೆ ಮಂತ್ರಿ ಬರಲಿ ಕೂಡ 3500 ರೂಪಾಯಿ ಕೇಳೋದಕ್ಕೊಂದು ಬೇಸ್ ಹೇಳ್ತೀವಿ. ಹೋದ ವರ್ಷದ 500 ರೂಪಾಯಿ ಕೇಳೋದಕ್ಕೆ ಒಂದು ಬೇಸ್ ಹೇಳ್ತೀವಿ. ಆ ವೈಜ್ಞಾನಿಕ ಲೆಕ್ಕಾಚಾರದ ಮ್ಯಾಗ ರೇಟ್ ಕೇಳ್ತೀವಿ ಹೊರತು ನಾವು ಹೆಂಗಾರೆ ನಿಂತು ಹೆಂಗಾರೆ ಸಂಘಟನೆ ಕೇಳಿ ಹೆಂಗಾರೆ ಪಾರ್ಟಿಗಳಿಗೆ ಹೆಂಗಾರೆ ಕಾರ್ಖಾನೆ ಮಾಲಕರಿಗೆ ತೊಂದರೆ ಕೊಡುವಂಥದ್ದಲ್ಲ. ಒಂದು ಲೆಕ್ಕಾಚಾರದ ಮ್ಯಾಗ ರೇಟ್ ಕೇಳಿರ್ತೀವಿ. ಇಷ್ಟು ರೇಟ್ ಕೊಡಲೇಬೇಕು. ಕೊಡುವವರೆಗೆ ಹೋರಾಟ ಮುಂದುವರಿತೈತೆ ಅಂತೇಳಿ ಹೇಳಕ್ಕೆ ಬಯಸ್ತೀವಿ. ಇದಿಷ್ಟು ಬಸವಂತನ ಕಾಂಬಳೆ ಅವ್ರ ಮಾತಾಗಿತ್ತು. ಅವ್ರ ಬೇಡಿಕೆ ಏನಂತಂದರೆ ನಿರಂತರವಾಗಿ 3500 ಕಬ್ಬಿನ ದರ ಕೊಡಲೇಬೇಕು. ಇದ್ರ ಜೊತೆಗೆ ಹಳೆಯ ಕಂತು ಏನೆಲ್ಲ ಬಾಕಿ ವಹಿಸ್ಕೊಂಡಿದ್ದಾರಲ್ಲ ಅದನ್ನು ಬಿಡುಗಡೆ ಮಾಡಬೇಕು ಅನ್ನುವಂತಹ ಒಂದು ವಿಚಾರವನ್ನು ಈಗಾಗಲೇ ಅವರು ವ್ಯಕ್ತಪಡಿಸಿದರು. ಸೊ ನಿರಂತರವಾಗಿ ನಮ್ಮ ವಾಹಿನಿ ಕೂಡ ಪ್ರತಿ ಒಂದು ಪ್ರತಿಭಟನೆಯನ್ನು ನಾವು ನೇರ ಪ್ರಸಾರದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಇವತ್ತಿನ ಮಾಹಿತಿ ಮತ್ತು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಪರ್ವ ನ್ಯೂಸ್ ನೋಡ್ತಾ ಇರಿ. ಸತ್ಯ ಅಸಂಸ್ಕೃತಿ ಶೋಧನೆ, ಇದು ನಿಮ್ಮ ವಾಹಿನಿ.